ನಮಸ್ಕಾರ ಎಲ್ಲರಿಗೂ. ನಾವು ಈ ವಾರ ನೋಡಿದ್ವಿ, ಇಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ವೀಕ್ ಅಂತ ಹೇಳ್ಬೋದು. ತುಂಬ ಮುದ್ವಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಇಮೋಷ್ನಲ್ ಆಗಿತ್ತು ಕೂಡ. ನಾವು ನೋಡ್ತೀವಿ ಎಲ್ಲರ ಪೇರೆಂಟ್ಸು, ಯಾರ ಫ್ಯಾಮಿಲಿ ಯಾರ್ಯಾರಿದ್ದಾರೆ ಬರ್ತಾರೆ ಈ ವಾರ. ಒಬ್ಬೊಬ್ಬರಾಗೆ ಒಂದೊಂದು ದಿನ ಒಬ್ಬೊಬ್ಬರು ಅವ್ರ ಅಪ್ಪ ಅಮ್ಮ, ಅವ್ರ ಸಿಸ್ಟರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಬರ್ತಾರೆ ಅಂತಿದ್ವಿ. ತುಂಬ ಚೆನ್ನಾಗಿತ್ತು. ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ಗಲಾಟೆ ಇಲ್ಲ, ಯಾವುದೇ ಟಾಸ್ಕ್ ಇಲ್ಲ. ತುಂಬ ಚೆನ್ನಾಗಿ ನಡೀತು. ಸೊ ನಾನು ಹೇಳ್ತೀನಿ, ನನ್ನ ಫೇವ್ರೆಟ್ ಈ ಬಂದಿದ್ದು ಫ್ಯಾಮಿಲೀಸಲ್ಲಿ ನನ್ನ ಫೇವ್ರೆಟ್ ಯಾರು ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ನಂದು ದಿ ಮೋಸ್ಟ್ ಫೇವ್ರೆಟ್ ಅಂತ ಹೇಳಬೇಕು ಅಂದರೆ ತುಕಾಲಿ ಅವ್ರ ಹೆಂಡ್ತಿನೇ ಆಗಿರಬೇಕು. ಓ ಮೈ ಗಾಡ್, ತುಕಾಲಿ ಹೆಂಡ್ತಿಯವ್ರು ಬರ್ತಾ ಇದ್ದಾರೆ ಅಂತ ಆ ಒಂದು ಗೊತ್ತಾಗಿದ್ದೆ ನಮಗೆ ಫುಲ್ ಎಕ್ಸೈಟ್ಮೆಂಟು. ಇವತ್ತು ಬರ್ತಾ ಅಂತಪ್ಪ, ಇವತ್ತು ತುಕಾಲಿ ಅವ್ರ ಹೆಂಡ್ತಿ ಇವತ್ತು ನೋಡಲೇಬೇಕು ಅಂತ ಎಷ್ಟು ಎಕ್ಸೈಟ್ಮೆಂಟಲ್ಲಿ ನಾವು ಕಾಯ್ತಾ ಇದ್ವಿ. ಪ್ಲಸ್ ಆ ರಿಯಾಕ್ಷನ್ ನೋಡಿದ್ರೆ, ಅಯ್ಯೋ ನಾನು ಹೆಂಡ್ತಿ ಬಂದ್ಬಿಟ್ಲಪ್ಪ ಅಂತ ರಿಯಾಕ್ಷನ್ ನೋಡಿದ್ದು ದಟ್ ವಾಸ್ ಜಸ್ಟ್ ಎಪಿಕ್. ನಾವತ್ತು ಬಿದ್ದು ತಗೊಳ್ತಾ ಇದ್ವಿ ಮನೆಯಲ್ಲಿ. ಏನು ಆ ಎಂಟ್ರಿ ನೋಡಿದ್ರ, ಎಲ್ಲರೂ ಹತ್ಕೊಂಡು ಬಂದರೆ, ಎಲ್ಲರೂ ಅಯ್ಯೋ ನಮ್ಮಮ್ಮ ಹಂಗೆ ಹಿಂಗೆ ಎಲ್ಲ ಅನ್ಕೊಂಬಂದ್ರೆ ಅಕ್ಕ ಕಡ್ಡಿ ತಗೊಂಡು ನನಗಂತೂ ಅದು ಸೂಪರ್ ಆಗಿತ್ತು. ಮಾತ್ರ ಕಡ್ಡಿಯಲ್ಲಿ ಬಂದು ಹೋಗಿ ಏನು ಅಡ್ಡಾಡ್ಸ್ಕೊಂಡು ಹೋಗಿ ಅದರಲ್ಲಿ ಒಂದು ಸೂಪರ್ ನನಗಂತೂ ಅನಿಸಿದಂದ್ರೆ, ಆ ಕಡ್ಡಿ ಹಿಡ್ಕೊಂಡು ಒಂದು ಎಸಿತಾರೆ, ಈ ಪೊಲೀಸ್ ಮೆನ್ಸ್ ಎಸಿತಾರಲ್ಲ ಲಾಟಿನ, ಅವ್ನು ತೊಗೊಂಡು ರಾಪ್ ಅಂತ ಬಿಡ್ತಾರೆ. ಒಂದು ಬೀಳುತ್ತೆ ತುಕಾಲಿಗೆ. ಅಪ್ಪ, ಅದು ನೋಡೋಕ್ಕೆ ಚಂದ. ಅದು ನನಗಂತೂ ಸೂಪರ್ ಖುಷಿ ಆಯಿತು. ಮತ್ತು ನಂಗೆ ಅವರಿಬ್ಬರು ಆ್ಯಕ್ಚುಲಿ ಆ್ಯಸ್ ಎ ಜೋಡಿ ನಂಗೆ ತುಂಬ ಇಷ್ಟ ಆಗ್ತಾರೆ. ಲೈಕ್ ತುಕಾಲಿ ಹೇಳ್ದಂಗೆ, ಲೈಕ್ ನನ್ನ ಹೆಂಡತಿ ನನ್ನ ಕಾಮಿಡಿಯಲ್ಲಿ ನನಗಿಂತ ಚೆನ್ನಾಗಿ ಕೌಂಟ್ರ್ ಕೊಡ್ತಾರೆ ಅಂತ, ಅದರದ್ದು ಸುಖನೇ ಬೇರೆ ಅಂತ ಹೇಳ್ತಾರಲ್ಲ, ಅದು ಎದ್ದು ಕಾಣಿಸುತ್ತೆ. ಆ್ಯಕ್ಚುಲಿ ನಂಗೆ ತುಂಬ ಅವರಿಬ್ಬರು ಜೋಡಿ ತುಂಬ ನಂಗೆ ಇಷ್ಟ ಆಗುತ್ತೆ. ನಾನಂತೂ ಅದು ಥರೋಲಿ ಎಂಜಾಯ್ ಮಾಡಿದೆ ಎಪಿಸೋಡು. ನೆಕ್ಸ್ಟ್ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದೆ ಕಾರ್ತಿಕ್ ಅವ್ರ ಸಿಸ್ಟರ್ ಮತ್ತು ಮಗು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಆಗಲಿಲ್ಲ. ನಂಗೆ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅವ್ರ ಅಮ್ಮಂದು ಓಕೆ, ನನಗೆ ಆಬ್ವಿಯಸ್ಲಿ ಅವ್ರವ್ರು ಇಮೋಷ್ನಲ್ ಆಗಿದ್ದಾರೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅವ್ರ ಸಿಸ್ಟರ್ ಬರ್ತಾರೆ, ಮಗು ತೋರಿಸ್ತಾರೆ, ಆ ಮಗು ನೋಡಿ ಅಳ್ತಾನೆ. ಸೊ ಅದೆಲ್ಲ ನಾನು ಕಾಯ್ತಾ ಇದ್ದೆ. ಸೊ ಮಗುವಿಂದ ಇನ್ನೊಂದು ಏನು ಅಂದರೆ, ವಿನಯ್ ಅವರು ಹೆಂಡತಿ ಬರ್ತಾರಲ್ಲ, ಸೊ ನಾನಂತೂ ಕಾಯ್ತಾ ಇದ್ದೆ ಮಗನ ನೋಡೋಕ್ಕಿಂತ. ಬಿಕಾಸ್ ಅವ್ನ ಮಗ ಸೂಪರ್ ಹ್ಯಾಂಡ್ಸಮ್ ಆಗಿದ್ದಾರೆ, ರೈಟ್? ಸೊ ನಾನು ಅವ್ನ ಮಗನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬರಬೇಕಾದ್ರೆ. ಬಟ್ ರಿಯಾಕ್ಷನ್ ಏನು ವಿನಯ್ ಕೊಟ್ರಲ್ಲ, ಅದಂತೂ ನಾನು ಎಂದೂ ಅಂದ್ಕೊಂಡಿರಲಿಲ್ಲ. ಓ ವಾವ್, ಸೂಪರ್. ಇನ್ನೂ ಸ್ವಲ್ಪ ಇದು ಕೊಡ್ಬೋದಲ್ವಾ? ಲೈಕ್ ಪ್ರತಿ ಒಂದು ಟಾಸ್ಕಲ್ಲಿ ರಿಷಿ ನಿಂಗೆ ಡೆಡಿಕೇಟ್ ಮಾಡಿದೆ ಅಂತ ಅಷ್ಟು ಹೇಳ್ಕೊಂಡು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಹೈ ಎಕ್ಸ್ಪೆಕ್ಟ್ ಮಾಡಿದ್ದೆ. ವಿನಯ್ ಇವತ್ತು ಅಳ್ತಾನೆ, ವಿನಯ್ ಇನ್ನೊಂದು ರೂಪ ನೋಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ನಂಗೆ ಅದು ಸ್ವಲ್ಪ ಫೀಕಾ ಅನ್ನಿಸ್ತು. ಸೊ ಇಟ್ಸ್ ಓಕೆ, ಅವ್ರವ್ರ ಸ್ಟೈಲ್ಸ್. ಈಗ ಒಂದು ಕ್ಲಾರಿಟಿ ಕೊಡಬೇಕಾಗಿರೋದೇನು ಅಂದರೆ, ಫ್ಯಾಮಿಲಿ ಅಂದರೆ ಏನು? ನಮ್ಮ ಬ್ಲಡ್ ರಿಲೇಟಿವ್ಸ್, ನಮ್ಮ ತಂದೆ ತಾಯಿ, ಅವರು ನಮಗೆ ಯಾಕೆ ಯಾವಾಗಲೂ ಮುಖ್ಯ, ನಮ್ಮವರು ಯಾಕೆ ನಮ್ಗೆ ಯಾವಾಗಲೂ ಮುಖ್ಯ ಅಂದರೆ, ಅವ್ರು ನಮ್ಮ ಸಪೋರ್ಟ್ ಆಗಿರ್ತಾರೆ, ನಮ್ಮ ಪರವಾಗಿರ್ತಾರೆ, ನಮ್ಮ ಜೊತೆಗಿರ್ತಾರೆ. ನಾವು ತಪ್ಪು ಮಾಡ್ದಾಗ ತಿರ್ತಾರೆ, ನಾವು ಚೆನ್ನಾಗಿ ಮಾಡಿದಾಗ ಹೊಗಳ್ತಾರೆ. ಪ್ಲಸ್ ನಮ್ಮ ಒಂದು ಲೈಫಲ್ಲಿ ಮೇಲೆ ಕೆಳಗೆಯಲ್ಲಿ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ನಮ್ಮ ಬ್ಯಾಕ್ ಬೋನ್ ಆಗಿರ್ತಾರೆ ಅಂತ ಒಂದು ಡೆಫಿನೇಷನ್ ಅಂತ ಹೇಳ್ಬೋದು ನಾನು. ಅದು ನಮ್ಮ ಅರ್ಥ ಬೇಸಿಕ್ಲಿ ಫ್ಯಾಮಿಲಿ ಅಂದರೆ ಏನು ಅಂತ, ರೈಟ್? ಬಟ್ ಈಗ ಎಲ್ಲರೂ ಮಾತಾಡ್ತಿರೋದು ಏನು ಅಂತ ಹೇಳಿದ್ರೆ, ಡ್ರೋನ್ ಪ್ರತಾಪ್ ಅವರ ಅಪ್ಪ ಅಮ್ಮ ಅವನಿಂದ 3 ವರ್ಷ ದೂರ ಇದ್ದಿದ್ದು ಏನಕ್ಕೆ? ಅವರು ಯಾವ ಕಾರಣದಿಂದ ಪ್ರತಾಪಿಂದ ದೂರ ಆದರು ಅಂತ ಒಂದು ದೊಡ್ಡ ಪ್ರಶ್ನೆ ಬಂದಿದೆ. ಬಿಕಾಸ್ ನಾವು ಈವರೆಗೂ ಕೇಳಿದ್ದೇನು, ಪ್ರತಾಪ್ ಅವರು ಫಸ್ಟ್ ಡೇಯಿಂದ ಸುದೀಪ್ ಅವರು ಕೇಳ್ಕೊತಾರೆ, ದಯವಿಟ್ಟು ನಮ್ಮ ಅಪ್ಪ ಅಮ್ಮನ್ನ ಮಾತಾಡಿಸಿ ನನ್ನ ಮೀಟ್ ಮಾಡಬೇಕು, ಫೋನ್ ಆದರೆ ಫೋನ್ ಎಚ್ತಾ ಇಲ್ಲ, ನಮ್ಮ ಮನೆಯವರು ಯಾರೂ ನನ್ನ ರೀಚ್ ಔಟ್ ಮಾಡ್ತಿಲ್ಲ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇದ್ದಾರೆ ಯಾರೂ ನನ್ನ ಗೃಹ ಪ್ರವೇಶ ಕರೆದಿಲ್ಲ, ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ನನ್ನ ಕಾಂಟ್ಯಾಕ್ಟಿಂದ ತೆಗೆದುಬಿಟ್ಟಿದ್ದಾರೆ ಅಂತ ಒಂದು ಡಿಟ್ಯಾಚ್ ಆಗಿರೋ ಒಂದು ಸ್ಟೋರಿ ನಮಗೆ ಗೊತ್ತಿದೆ. ಬಟ್ ಯಾರಿಂದ ಆಯಿತು ಅಂತ ನಮ್ಗೆ ಈಗಲೂ ಗೊತ್ತಿಲ್ಲ, ರೈಟ್? ಬಿಕಾಸ್ ನೆನ್ನೆ ಎಲ್ಲ ನೋಡಿದಾಗ ನಮಗೆ ತುಂಬ ಬೇಜಾರಾಯಿತು, ತುಂಬ ಎಮೋಷ್ನಲ್ ಆದ್ವಿ. ಅವ್ರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಬಂದು ಎಲ್ಲರನ್ನೂ ಮಾತಾಡಿಸಿ, ಎಸ್ಪೆಷಲಿ ವಿನಯ್ ಮತ್ತು ತುಕಾಲಿನ ಅವ್ರು ಚೆನ್ನಾಗಿ ಮಾತಾಡಿಸಿ ನನಗೆ ತುಂಬ ಶಾಕ್ ಆಯಿತು. ಬಿಕಾಸ್ ಅವರೇ ತಾನೇ ಜಾಸ್ತಿ ಮಾತಾಡಿದ್ದು ಅವ್ರ ಬಗ್ಗೆ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಗ್ರೌಂಡ್ ಟು ಅರ್ತ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಬಟ್ ಕ್ವಶನ್ ಏನು ಅಂದರೆ, ಈಗ ಯಾಕೆ ಬರ್ತಾ ಇದ್ದಾರೆ ಆಚೆ, ರೈಟ್? ಇಷ್ಟು ದಿನ ಏನಾಗಿತ್ತು, ಏನು ಚೇಂಜ್ ಆಯಿತು, ರೈಟ್? ಸೊ ಈಗ ಒಂದು ಚೇಂಜ್ ಏನಾಗಿರ್ಬೋದು ಅಂದರೆ, ಪ್ರತಾಪ್ ಹೆಸರು ಕೆಟ್ಟಿತ್ತು. ಈಗ ಅವನು ಬಿಗ್ ಬಾಸ್ ಹೋಗಿ ಆ ಹೆಸರನ್ನು ಗಳಿಸ್ಕೊಂಡಿದ್ದಾರೆ ವಾಪಸ್ಸು. ಅದಕ್ಕೆ ಈಗ ಅಕ್ಸೆಪ್ಟೆನ್ಸ್ ಇದ್ದಾರೆ. ಸೊ ಅಷ್ಟೇನಾ? ಬೇಸಿಕ್ಲಿ ತಪ್ಪು ಮಾಡಿದಾಗ ದೂರ ಹೋಗ್ತೀವಿ, ಸರಿ ಮಾಡಿದಾಗ ವಾಪಸ್ ಬರ್ತೀವ? ಇದೇ ಆನ್ಸರು. ಗೊತ್ತಿಲ್ಲ ನನಗೆ, ರೈಟ್? ಸೊ ನಿಮ್ಗೇನಾದ್ರು ಇದ್ರ ಕತೆ ಬಗ್ಗೆ ಗೊತ್ತಿದ್ದಿದ್ರೆ, ಹೆಂಗಾಯಿತು ಏನಾಯಿತು
ನಿಮ್ಮ ಅನಿಸಿಕೆನ ಡೆಫಿನೆಟ್ಲಿ ನಾವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಟ್ ನನ್ನ ಕ್ವಶನ್ ಇರೋದೇನು ಇಲ್ಲ, ನನ್ನ ಕ್ವಶನ್ ಅಂತಲ್ಲ, ಎಲ್ಲರದ್ದು ಕ್ವಶನ್ ಇರೋದು ಈಗ ಯಾಕೆ ಬರ್ತಾ ಇದೆ. ಈಗ ಪ್ರತಾಪ್ ಅವನು ಏನು ಅಂತ ತೋರಿಸ್ಕೊಂಡು ನೇಮು ಫೇಮು ಎಲ್ಲ ಬಂತು, ಈಗ ಬರ್ತಾ ಇದ್ದಾರೆ ಇವರು. ಇಷ್ಟು ದಿನ ಯಾಕೆ ಬರಲಿಲ್ಲ? ಪ್ರತಾಪ್ಗೆ ಯಾವಾಗ ಅವ್ರ ಅಪ್ಪ ಅಮ್ಮ ನಿಜವಾಗ್ಲೂ ಬೇಕಿತ್ತು ಅವಾಗ ಎಲ್ಲಿದ್ದರು, ರೈಟ್? ಒಂದು ಟಿ ವಿ ಶೋ ಬರೋ ಕಾರಣದಿಂದ ಇವ್ರ ಹತ್ರ ಹಾಕೋದ್ರ ಅಷ್ಟೇ. ನಾ ಫ್ಯಾಮಿಲಿ ಅಂದರೆ ಏನೋ ಜಗಳ ಆಗುತ್ತೆ, ಒಬ್ಬ ಮೂರನೇ ಅವ್ನು ಬಂದು ನಿಮ್ಮನ್ನ ಜೋಡಿಸ್ಬಿಡ್ತಾನೆ, ಲೈಕ್ ಅಷ್ಟೇನಾ, ರೈಟ್? ಸೊ ನನಗೆ ಐ ಮೀನ್ ಈ ಕ್ವಶನ್ಸ್ನ ಹತ್ರ ಗ್ಯಾರಂಟಿ ಉತ್ತರ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕೊನೆಗೆ ಪ್ರತಾಪೇ ಕ್ಷಮೆ ಕೇಳ್ತಾನೆ ಅವ್ರ ಅಪ್ಪ ಅಮ್ಮನ್ನ. ಸೊ ನಾನೇನು ಅಂದ್ಕೊಂಡೆ, ಪ್ರತಾಪೇ ಬಿಟ್ಟಿರಬೇಕು ಅವ್ರ ಅಪ್ಪ ಅಮ್ಮನ್ನ, ಅದಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಅಂತ. ಬಟ್ ನೀವು ರಿವೈಂಡ್ ಮಾಡ್ಕೊಂಡು ಹೋದರೆ ಸ್ಟಾರ್ಟಿಂಗ್ ಅವನೇ ಹೇಳ್ತಾನೆ ಸುದೀಪ್ ಅವ್ರಿಗೆ, ನಾನು ಫೋನ್ ಮಾಡ್ತಾ ಇದ್ದೀನಿ, ನಾ ಎಲ್ಲ ಮಾಡ್ತೀನಿ, ಅವ್ರನ್ನ ಡಿಟ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಯಾಕೆ ಈ ಒಂದು ಚೇಂಜ್, ಏನಾಯಿತು ಆ ಚೇಂಜ್, ರೈಟ್? ಅವ್ರು ಮಾಡಿದ್ದು ಕರೆಕ್ಟಾ? ಯಾರಾದರೂ ಒಬ್ಬರಾದ್ರು ಅಪಾಲಜೈಸ್ ಮಾಡಬೇಕಲ್ಲ, ಇದಾಯ್ತಪ್ಪ ಅಂತ. ಬಟ್ ಇಲ್ಲಿ ಪ್ರತಾಪ್ ಕೇಳೋದ್ರಿಂದ ನನಗೆ ಏನಿಸ್ತದೆ, ಪ್ರತಾಪೇ ತಪ್ಪು ಮಾಡಿರಬೇಕು, ಅವನೇ ತಳ್ಳಿರಬೇಕು ಅವ್ರ ಅಪ್ಪ ಅಮ್ಮನ ಅಂತ. ಬಟ್ ಇನ್ನೊಂದು ಥರದಲ್ಲಿ ಅಕಸ್ಮಾತ್ ಅವರೇ ತಳ್ಳಿದ್ರೆ ಈಗ ಯಾಕೆ ವಾಪಸ್ ಬರ್ತಾ ಇದ್ದಾರೆ? ಅವ್ನು ಎಲ್ಲ ಇವತ್ತು ಕೆಳಗಿಂದ ಹೋಗಿ ಮೇಲೆ ಕಟ್ಟೆ ಬಂದಾಗ ಎಲ್ಲರಿಗೂ ಬೇಕಾಗಿದೆಯಾ? ಪ್ಲಸ್ ಇನ್ನೊಂದೇನು, ಸೋರ್ಸಸ್ ಮೂಲಕ ಏನು ಹೇಳುತ್ತೆ, ಅವ್ನು ಆಲ್ಮೋಸ್ಟು 2 ಲಕ್ಷ ಪರ್ ವೀಕ್ ಈಸ್ ಅರ್ನಿಂಗ್, ರೈಟ್? ಮತ್ತು ಅಲ್ಲಿ ಎಲ್ಲೋ ಒಂದು ಇದು ಬರುತ್ತೆ, ಏನು ಸಾಲ ತೊಗೊಂಡಿದ್ದೀರಾ, ಏನು ಮಾಡ್ತಿದ್ದೀರಾ, ನಾನೇ ಮದುವೆ ಮಾಡಿಸ್ತೀನಿ ಅಂತ. ಸೊ ನನಗೆ ಇದು ಯಾಕೆ ಡ್ರಾಮ್ಯಾಟಿಕ್ ಅಲ್ಲಿ ಒಂದು ನಡೀಲಿ ಅಂತ ಒಂದು ಸ್ಟೋರಿ ಲೈನ ಏನು, ನನಗೆ ಇನ್ನೂ ಕ್ಲಾರಿಟಿ ಇಲ್ಲ, ರೈಟ್? ಸೊ ನನಗೆ ಇದೆಲ್ಲ ಕ್ವಶನ್ಸ್ ಬರ್ತಾ ಇದೆ, ಎಲ್ಲಿದ್ದರು ಇಷ್ಟು ದಿನ ಇದ್ದರು, ರೈಟ್? ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ತಾಯಿ ಅವರು ನಾವು ಎಷ್ಟೇ ತಪ್ಪು ಮಾಡಿರಲಿ ನಮ್ಮನ್ನೂ ಕೈ ಬಿಡ್ತಿದ್ರಾ, ಇಲ್ಲ ನಮ್ಮ ಜೊತೆ ಇರ್ತಿದ್ರ ಅಂತ ಎಷ್ಟೊಂದು ಕ್ವಶನ್ಸ್ ಬರುತ್ತೆ. ಸೊ ಆ ಕ್ವಶನ್ಸ್ ಮೇಲೆ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಬಿಕಾಸ್ ನನಗೆ ನಿಮ್ಮ ಅಭಿಪ್ರಾಯ ಬೇಕಾಗಿದೆ, ನಿಮ್ಮಿಂದ ಉತ್ತರ ಬೇಕಾಗಿದೆ. ಅಕಸ್ಮಾತ್ ನಿಮಗೆ ಇನ್ನೂ ಕ್ಲಾರಿಟಿ ಇದ್ದರೆ ಅವ್ರ ಸ್ಟೋರಿ ಬಗ್ಗೆ ಹೆಂಗಾಯಿತು ಏನಾಯಿತು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಟ್ ಇದೊಂದು ಕ್ವಶನ್ ನನಗೆ ಯಾವಾಗಲೂ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.